ಥಳಿತಕ್ಕೊಳಗಾದಂತಹ ಇಬ್ಬರು ಕಲ್ಲು ಹೊಡೆದವರಲ್ಲ, ಇದು ಅವರ ಪರವಾಗಿ ಮಾಡ್ತಿರುವಂತಹ ವಾದ. ಹಲ್ಲೆ ಮಾಡಿದವರ ಮೇಲೂ ಕೂಡ ಕ್ರಮ ಆಗಬೇಕು, ಆದರೆ ಕಲ್ಲು ತೂರಿರೋದು ಇವರಿಬ್ಬರಲ್ಲ ಅನ್ನುವಂಥದ್ದು ಒಂದು ವಾದ. ಠಾಣೆ ಮುಂದೆ ಎರಡು ಕೋಮಿನ ಯುವಕರು ಜಮಾಯಿಸಿದ್ದಾರೆ. ಬಸವನಹಳ್ಳಿ ಠಾಣೆ ಹಾಗೂ ಆಸ್ಪತ್ರೆ ಬಳಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಎರಡು ಕೋಮಿನವರ ಮನವೊಲಿಸಿ ಈಗ ಪೊಲೀಸರು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಈಗ ಬಸವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮುಂದುವರೆದಿದೆ. ಒಂದು ಕಡೆ ಇವರು ಕಲ್ಲು ತೂರಿದ್ದಾರೆ ಅಂತ ಹೇಳಿ ಹಿಡಿದುಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ಮಗದೊಂದು ಕಡೆಯಲ್ಲಿ ಯಾವಾಗ ತಮ್ಮ ಸಮುದಾಯದ ಯುವಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಯಿತು, ಠಾಣೆಯ ಮುಂಭಾಗ ಅನ್ಯ ಕೋಮಿನ ಮುಖಂಡರು ಜಮಾವಣೆಗೊಂಡು ನಂತರ ಅವರು ಕೂಡ ಒಂದು ವಾದವನ್ನು ಮಾಡ್ತಿದ್ದಾರೆ. ಕಲ್ಲು ತೂರಿದವರು ಇವರಿಬ್ಬರಲ್ಲ, ಯಾರು ಕಲ್ಲು ತೂರಿದ್ದಾರೋ ಕಿಡಿಗೇಡಿಗಳು, ಅವರ ವಿರುದ್ಧ ಕ್ರಮ ಆಗಬೇಕು, ಆದರೆ ಈ ಇಬ್ಬರು ಅಮಾಯಕರು ಅನ್ನುವಂಥ ವಾದವನ್ನು ಮುಖಂಡರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ ಹಿತ್ತಲಕೊಪ್ಪ. ಮಹಾರುದ್ರ, ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಆ್ಯಂಡ್ ಈಗ ಪೊಲೀಸರಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅಂತ? ಹೌದು ರಾಹುಲ್, ಎಂದರೆ ಹಿಂದೂ ಮನೆಯ ಮೇಲೆ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಮಾಡಿದ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇದು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಒಂದು 5-6 ಯುವಕರಿಂದ ಒಂದು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಒಂದು ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಹಿನ್ನೆಲೆ ಏನೆಂದ್ರೆ ಕಲ್ಲು ತೂರಾಟವನ್ನ ಮಾಡಿದ ಒಂದು ಯುವಕರನ್ನ ಹಿಂದೂ ಪರ ಸಂಘಟನೆಗಳು ಏನಂದ್ರೆ ಅವರನ್ನ ಹಿಡಿದು ಅವರಿಗೆ ಒಂದು ಥಳಿಸಿ ಏನಂದ್ರೆ ಬಸವನಹಳ್ಳಿ ಪೊಲೀಸರ ವಶಕ್ಕೆ ನೀಡಿದ್ರು. ಈ ವಿಚಾರವಾಗಿ ಎರಡೂ ಕೋಮಿನ ಯುವಕರು ಕೂಡ ಒಂದು ಜಮಾವಣೆಗೊಂಡಿದ್ರು. ಒಂದು ಪೊಲೀಸ್ ಠಾಣೆಯ ಎದುರು ಹಾಗೂ ಮತ್ತು ಹಲ್ಲೆಯನ್ನು ಒಳಗಾದ ಯುವಕರು ಆಸ್ಪತ್ರೆಗೆ ಮಲ್ಲೇಗೌಡ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿ ಕೂಡ ಒಂದು ಯುವಕರು ಅನ್ಯಕೋಮಿನ ಯುವಕರು ಏನಂದ್ರೆ ಒಂದು ಜಮಾವಣೆಗೊಂಡಿದ್ದು. ಎರಡೂ ಕಡೆ ಜಮಾವಣೆಗೊಂಡಿದ್ರಿಂದ ಒಂದು ರೀತಿಯಲ್ಲೇ ಒಂದು ಪರಿಸ್ಥಿತಿ ಕಾನೂನು ಪರಿಸ್ಥಿತಿಯನ್ನ ತಿಳಿಗೊಳಿಸುವಲ್ಲಿ ಪೊಲೀಸರು ಒಂದು ಹರಸಾಹಸವನ್ನ ಪಟ್ಟಿರುವ ಒಂದು ಪ್ರಕರಣವೂ ಆಗಿತ್ತು. ಈ ವಿಚಾರವಾಗಿ ಏನಂದ್ರೆ ಯುವಕರು ಏನಂದ್ರೆ ಒಂದು ಕೋಮಿನವರು ಈ ಯುವಕರು ಒಂದು ಮನೆಯ ಮೇಲೆ ಒಂದು ಹಲ್ಲೆಯನ್ನ ಮಾಡಿಲ್ಲ, ಯಾರು ಹಲ್ಲೆ ಮಾಡಿದ್ದಾರೆ ಅವರನ್ನು ನೀವು ಬಂಧಿಸಿ ಅನ್ನೋ ಒಂದು ಆಗ್ರಹವನ್ನ ಮಾಡ್ತಿದ್ರು. ಆದ್ರೆ ಹಿಂದೂ ಪರ ಯುವಕರು ಏನಂದ್ರೆ ಈ ಯುವಕರೇ ಹಲ್ಲೆ ಒಂದು ಮಾಡಿರುವಂತದ್ದು, ಇವರನ್ನ ನಾವು ಹಿಡಿದು ಕೊಟ್ಟಿದ್ದೀವಿ, ಇವರ ಮೇಲೆ ಒಂದು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಹಿಂದೂ ಪರ ಯುವಕರು ಒಂದು ಪೊಲೀಸರ ಮುಂದೆ ಆಗ್ರಹವನ್ನು ಮಾಡ್ತೀವಿ. ಈ ಎರಡು ವಾಗ್ವಾದವು ಕೂಡ ಒಂದು ಅಲ್ಲಿ ಏನಂದ್ರೆ ಪೊಲೀಸ್ ಠಾಣೆಯಲ್ಲಿ ಮತ್ತು ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ವಾತಾವರಣ, ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಈ ವಾತಾವರಣವನ್ನ ತಕ್ಷಣ ಎಚ್ಚೆತ್ತುಕೊಂಡಂತ ಚಿಕ್ಕಮಗಳೂರು ಪೊಲೀಸರು ಮತ್ತು ಬಸವನಹಳ್ಳಿ ಪೊಲೀಸರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇದನ್ನ ಈಗ ಸದ್ಯವಾಗಿ ತಿಳಿಗೊಳಿಸಿದ್ದಾರೆ. ಏನಂದ್ರೆ ಹಲ್ಲೆಗೊಳಗಾದ ಯುವಕರು ಏನಿದ್ದಾರೆ ಈಗ ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮುಂದಿನ ಏನಂದ್ರೆ ಕಾನೂನು ಕ್ರಮವಾಗಿ ಪೊಲೀಸರು ಈಗ ಯಾವ ಯುವಕರು ಈ ಒಂದು ಹಿಂದೂ ಮನೆ ಮೇಲೆ ಒಂದು ಹಲ್ಲೆಯನ್ನ ಕಲ್ಲು ತೂರಾಟ ಮಾಡಿದ್ರು ಅನ್ನೋ ಮೇಲೆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ರಾಹುಲ್. ರೈಟ್ ಮಹಾರುದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.